10:30ಕ್ಕೆ ನಾವು ಮನೆ ಬಿಟ್ವಿ. ನಾಳೆ ನಮ್ಮ ಅಣ್ಣ ಬರ್ಡೇ ಇದೆ, ಅದಕ್ಕೆ ನಾವು ತಿರುಮಲಕ್ಕೆ ಹೋಗ್ತಾ ಇದ್ದೀವಿ. ಈ ಬಸ್ ಒಂದು ಸ್ವಲ್ಪ ಫ್ರೀ ಆಗಿದೆ, ಬಟ್ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಮಳೆ ಬೀಳ್ತಾ ಇದೆ. ಟ್ರೈನ್ ಮಿಸ್ ಆಗಿದೆ, ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಪ್ಪ ತಿಂಡಿ ತರಕಂತ ಹೋಗಿದ್ರು, ನಾವು ಬಸ್ಸಲ್ಲಿ ಆಟ ಆಡ್ತಾ ಇದ್ವಿ. ಅಪ್ಪ ಬಂದ್ರು. ನಮಸ್ಕಾರ ಫ್ರೆಂಡ್ಸ್, ತಿರುಮಲಗೆ ಹೊರಟಿದೀವಿ. ನಾಳೆ ನೋಡಿ ಅವನ್ ಬರ್ತ್ಡೇ. ಅವನ್ ನಮ್ ದೊಡ್ಡ ಮಗ, ಇವ್ ನನ್ ಚಿಕ್ಕ ಮಗ, 3 ಜನ ಹೋಗ್ತಾ ಇದೀವಿ. ಮನೆ ಏನೋ ಟೈಮ್ ಬಿಟ್ಟಿದ್ವಿ, ಬಟ್ ಬೆಂಗಳೂರಲ್ಲಿ ಊಹೆ ಮಾಡದಂತ ಮಳೆ, ಹಂಗಾಗಿ ನಮ್ಗೆ 10 ನಿಮಿಷ ಜರ್ನಿ, ಅರ್ಧ ಗಂಟೆ ಮೇಲಾಯ್ತು. ಟ್ರೈನ್ ಮಿಸ್ ಆಯ್ತು, ವಿಧಿ ಇಲ್ದೆ ಬಸ್ ಹತ್ತಿದೀವಿ. KSRTC ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್. ಅಪ್ಪಗೆ ಬೇರೆ ತಂಡನಿಗೆ ಫುಲ್ ಟಿಕೆಟು, ಶೋಭಿ ತಂಡನಿಗೆ ಆಫ್ ಟಿಕೆಟು. ಟ್ರೈನಲ್ಲಿ ಹೋಗಿದ್ರೆ 300 ಆಗ್ತಿತ್ತು, ಆದರೆ ಬಸ್ಸಲ್ಲಿ ಹೋಗೋದ್ರಿಂದ 9:15 ಆಗಿದೆ. ಆ ಬಸ್ಸು 1 ಗಂಟೆಗೆ ಮಧ್ಯದಲ್ಲಿ ಹೋಟ್ಲ ಹತ್ರ ನಿಲ್ಲಿಸ್ತು. ರಾತ್ರಿ ಊಟ ಮಾಡೋಕ್ಕಂತ ಬಸ್ ನಿಲ್ಲಿಸಿದೆ. ನಾವು 3 ಜನ ಚಪಾತಿ ತಗೊಂಡ್ರಿ. ಚಪಾತಿ ಅಷ್ಟು ಚೆನ್ನಾಗಿದ್ದಿಲ್ಲ, ಬೇರೆ ಹಸಿಟ್ಟು ಮತ್ತು ಹುಳಿ ಆಗಿತ್ತು. ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ ನಾವು. ಹೋಟ್ಲ್ ಪಕ್ಕದಲ್ಲೇ ವಾಶ್ರೂಮ್ ಇತ್ತು, ವಾಶ್ರೂಮ್ ಚೆನ್ನಾಗಿದ್ದಿಲ್ಲ ಅಂತ ಔಟ್ಸೈಡಲ್ಲಿ ಮಾಡಿದ್ರಿ ನಾನು ನಮ್ಮ ಅಣ್ಣ. ಆದಮೇಲೆ ಬಸ್ ಹತ್ತಿದ್ವಿ. ಬಸ್ ಹತ್ತಿದ್ಮೇಲೆ ಬೋರ್ ಹೊಡಿತಾಯಿತ್ತು, ಅದಕ್ಕೆ ಕಾಯಿನ್ ಆಟ ಆಡ್ತಾಯಿದ್ವಿ, ಡ್ರೈವರ್ ಬರೋದು ಲೇಟು ಅಂತ. ನಾವು ಹೋಟ್ಲ್ ಬಿಟ್ಟಿದ್ಮೇಲೆ ಅರ್ಧ ಗಂಟೆಗೆ ನಿದ್ದೋದ್ವಿ. ಅಪ್ಪ ತಿರುಪತಿ ಬಂತು ಅಂತ ಎದ್ದು ನೋಡಿದ್ಮೇಲೆ 3:45 ಆಗಿತ್ತು. ನಾವು ಬಸ್ಸಿಂದ ಇಳಿದ್ಮೇಲೆ ನಾವು ನೋಡಿದ್ರೆ ಇಲ್ಲಿ ಯಾವುದು ಬಸ್ ಸಿಕ್ಕಿಲ್ಲ. ಅದಕ್ಕೆ ನಾವು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ವಿಷ್ಣು ನಿವಾಸ ಹತ್ರ ಬಂದಿದ್ದೀವಿ ನಾವು. ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಈಗ ಬಂದ್ವಿ, ಬಸ್ ಐತಂತ ಅಲ್ಲಿ ನಾನು ನಮ್ಮ ಅಣ್ಣ ಓದ್ತಾ ಇದ್ದೀವಿ. ಅಪ್ಪಗೆ ಅಣ್ಣಗೆ 90, ನನಗೆ 50 ರೂಪಾಯಿ ಇದ್ದಿತ್ತು. ನಾವು 12ನೇ ತಾರೀಕು ಅರ್ಲಿ ಮಾರ್ನಿಂಗ್ ಎಲ್ಲನೂ ವಿಷ್ಣು ನಿವಾಸ ಮಾತ್ರ ರೀಚ್ ಆಗಿದ್ವಿ. ಸೊ ಬಸ್ ಟಿಕೆಟ್ ಬಂದು 90 + 90, ಅಂದರೆ ನನ್ನ ದೊಡ್ಡ ಮಗನಿಗೆ ಈ ಸರ್ತಿ ಫುಲ್ ಟಿಕೆಟು, ಅವನಿಗೆ ಹಾಫ್ ಟಿಕೆಟು, ಅವನಿಗೆ 50 ರೂಪಾಯಿ ಟಿಕೆಟು. ನಾವು ಆ್ಯಕ್ಚುಲಿ 2-3 ಬಸ್ ವೆಯ್ಟ್ ಮಾಡಿದ್ವಿ. 2-3 ಬಸ್ಸು ಫುಲ್ಲು ರಶ್ಶು, ಹತ್ತಕ್ಕೆ ಆಗಲಿಲ್ಲ. ಈ ಬಸ್ಸು ಸ್ವಲ್ಪ ತುಂಬ ಹಿಂದೆ ಇತ್ತು, ಹಂಗಾಗಿ ಓಡೋಗಿ ಹತ್ಕೊಂಡ್ವಿ, ನಮಗೆ ಸೀಟ್ ಸಿಕ್ತು. ಬಟ್ 2 ನಿಮಿಷಕ್ಕೆ ಫುಲ್ ಆಗ್ಬಿಡ್ತು ಈ ಬಸ್ಸ. ಸೊ ಇಲ್ಲಿಂದ ನಾವು ತಿರುಮಲ ರೀಚ್ ಆಗಬೇಕು. ರೆಡಿಯಾಗಿದ್ದೀವಿ. ನಾನು ಅವನಿಗೆ ಹೇಳ್ತಾ ಇದ್ದೀನಿ, ವಿಶ್ ಮಾಡಪ್ಪ ಅಂತ, ಹ್ಯಾಪಿ ಬರ್ಡೇ ಹೇಳೋ ಅಂತ. ಅವನು ವಿಶ್ ಮಾಡ್ತಿದ್ದಾನೆ. ವಿಷ್ಣು ನಿವಾಸ ಮಾತ್ರ ಬಸ್ ಸ್ಟಾರ್ಟಾಗಿ ವಯಾ ಹಳೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೊರಡುತ್ತೆ, ಅಂದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆಯಿಂದ ಹೊರಡುತ್ತೆ. ಹಾಗೆಯೇ ಮುಂದಕ್ಕೆ ಸಾಗ್ತಾ ನೆಕ್ಸ್ಟು ಭೂದೇವಿ ಕಾಂಪ್ಲೆಕ್ಸ್, ಅಂದರೆ ಅಲಪಿರಿ ಬಸ್ ಸ್ಟಾಪ್ ಹತ್ರ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಬಸ್ ನಿಲ್ಲಿಸುತ್ತೆ. ಅಲ್ಲಿ ಯಾರಾದರೂ ಟಿಕೆಟ್ ತೊಗೊಂಡಿಲ್ಲ ಅಂದರೆ ತೊಗೋಬೋದು. ಮತ್ತು ಅಲ್ಲೆಲ್ಲನೂ ಮತ್ತು ಆ್ಯಕ್ಚುಲಿ ಅಲ್ಲೇ ಟಿಕೆಟ್ ಚೆಕ್ ಮಾಡ್ತಾರೆ. ಟಿಕೆಟ್ ಎಲ್ಲ ಚೆಕ್ ಮಾಡಿದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ ಅಂತ ಕೇಳ್ತಾರೆ. ಎಲ್ಲ ಬಂದಿದ್ದಾರೆ ಅಂದರೆ ಸೊ ಅಲ್ಲೊಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ. ಟಿಕೆಟ್ ತೊಗೊಳ್ತಾ ಇರೋರು ತೊಗೋಬೋದು, ಹಾಗಾಗಿ ನಿಲ್ಲಿಸ್ತಾರೆ ಸ್ವಲ್ಪ ಹೊತ್ತು. ಜಸ್ಟ್ ಮತ್ತೆ ಅಲ್ಲಿಂದ ಗರುಡ ಸ್ಟ್ಯಾಚು ಕಡೆಯಿಂದ ಹೊರಡ್ತದೆ. ಸೊ ಅಲ್ಲಿ ನೆಕ್ಸ್ಟ್ ನಮಗೆ ಸಿಗುವಂಥ ಜಾಗ ಬಂದು ಚೆಕ್ ಪೋಸ್ಟ್ ಹತ್ರ. ಆ್ಯಕ್ಚುಲಿ ಹತ್ತಿರೋರು ಎಲ್ಲನೂ ಬಸ್ಸು ಇಳಿಬೇಕು, ಎಲ್ಲ ತಮ್ಮ ಲಗೇಜನ್ನೆಲ್ಲ ತೊಗೋಬೇಕು. ಯಾಕಂದರೆ ಅಲ್ಲಿ ಪ್ಲಾಸ್ಟಿಕ್ಕೆಲ್ಲ ಒಳಗಡೆ ತೊಗೊಂಡು ಹೋಗೋಂಗಿಲ್ಲ, ಅಲ್ಲೆಲ್ಲ ಚೆಕ್ ಮಾಡ್ತಾರೆ. ಬೇರೆ ಏನಾದ್ರು ಇತ್ತು ಅಂತ ಕ್ರಾಸ್ ಚೆಕ್ ಮಾಡ್ತಾರೆ, ಹಾಗಾಗಿ ನಿಲ್ಲಿಸ್ತಾರೆ. ನಿಲ್ಲಿಸಿ ಚೆಕ್ ಮಾಡಿಸಿ ಲಗೇಜೆಲ್ಲ ಸ್ಕ್ಯಾನ್ ಮಾಡಿಸಿ ಮತ್ತೆ ಬಸ್ ಹತ್ತಿಸ್ತಾರೆ. ಆಮೇಲೆ ಅಲ್ಲಿಂದ ಘಾಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ಘಾಟ್ ರೋಡಲ್ಲಿ ನಮ್ಮ ಪ್ರಯಾಣ ಮುಂದುವರಿತು. ಸೊ ಅಲ್ಲಿ ಆ್ಯಕ್ಚುಲಿ ನಮ್ಮ ಚಿಕ್ಕ ಮಗ ಏನು ಮಾಡ್ದ, ಒಂದು ಟೋಪಿ ಮಿಸ್ ಮಾಡ್ಕೊಂಡ. ಚಳಿಗೆ ಅಂತ ತೊಗೊಂಡೋಗಿದ್ವಿ, ಆ ಟೋಪಿ ಮಿಸ್ ಮಾಡ್ಕೊಂಡ ಅವನು. ನೋಡಿ ಜರ್ನಿ ಎಷ್ಟು ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗು ವ್ಯೂ ಆ ಥರ ಇರುತ್ತೆ ಘಾಟ್ ರೋಡಲ್ಲಿ. ನೀವು ಸಡನ್ನಾಗಿ ಪ್ಲಾನ್ ಮಾಡಿ, ಅಂದರೆ ಬುಕ್ಕಿಂಗ್ ಇಲ್ಲದೆ ತಿರುಮಲಕ್ಕೆ ಬರ್ತಾ ಇದ್ದೀರಾ ಅಂದರೆ ನನ್ನದೊಂದು ಸಜೆಷನ್ ಇದೆ. ದಯವಿಟ್ಟು ಏನಪ್ಪ ಅಂತಂದರೆ, ನೀವು ವೀಕೆಂಡ್ ಅಂದರೆ ಸ್ಯಾಟರ್ಡೆ ಸಂಡೇ ಬರೋಕ್ಕೆ ಹೋಗಬೇಡಿ. ಆಮೇಲೆ ಸರ್ಕಾರಿ ರಜಾ ದಿನಗಳಿರ್ತಾವಲ್ಲ, ಅಂಥ ದಿನವೂ ಬರೋಕ್ಕೆ ಹೋಗಬೇಡಿ. ಜೊತೆಗೆ ಸ್ಪೆಷಲ್ ಹಾಲಿಡೇಸ್ ಅಂತ ಏನಾದ್ರು ಏಕಾದಶಿ, ಬ್ರಹ್ಮೋತ್ಸವಗಳು ಅಂಥ ಟೈಮ್ಗಳಲ್ಲೆಲ್ಲ ಬರೋಕ್ಕೆ ಹೋಗಬೇಡಿ. ತುಂಬಾ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ನೀವು ಮಂಡೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಒಳ್ಳೆಯದು. ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಚೆಕ್ ಪೋಸ್ಟ್ ಹತ್ರ ಸ್ಟಾರ್ಟ್ ಆಗಿದ್ದು 5:15ಗೆ. ಘಾಟ್ಸ್ ರೋಡಲ್ಲಿ ಮೇಲೆ ಬರೋಷ್ಟೊಳಗೆ 5:51 ಆಗಿತ್ತು. ನಾವು CRO ಆಫೀಸ್ ಹತ್ರನೇ ಹಿಂದ್ಗಡೆ ಇಳ್ಕೊಂಡು ಬಸ್ಸಲ್ಲಿ ನಿಲ್ಲಿಸ್ತದೆ. ಸೊ
ಸೊ ಅಲ್ಲಿಂದ ಹಾಗೆ ಸೀದಾ ಯಾತ್ರಿ ಸದನ ಹತ್ರ ಬಂದ್ವಿ. ಅಲ್ಲಿ ಲಾಕರ್ ತೊಗೊಳ್ಳೋ ನಂತರ ಕೌಂಟ್ರ್ ಹತ್ರ ಹೋದರೆ ನೋಡಿ ಕೌಂಟ್ರ್ ಎಷ್ಟು ರಶ್ ಇದೆ. 5:51 ಸಿಕ್ಕಾಪಟ್ಟೆ ಜನ ಕಾಯ್ತಿದ್ರು. ಯಾಕಂದರೆ ಲಾಕರ್ಗಳೆಲ್ಲ ಫುಲ್ ಆಗಿತ್ತು. ಖಾಲಿದು ಅಲಾಟ್ ಮಾಡ್ತಾ ಹೋಗ್ತಾಯಿದ್ರು. ಲಾಕರ್ ತೊಗೊಂಡು ನಾವು ಲಾಕರಲ್ಲಿ ಲಗೇಜ್ ಇಟ್ಟು ಮುಡಿ ಕೊಟ್ಟು ವಾಪಸ್ ಮತ್ತೆ ಅಲ್ಲಿ ಜಸ್ಟ್ ಲೈಟಾಗಿ ಫ್ರೆಶ್ ಅಪ್ ಆಗಿ ಪುಷ್ಕರಣಿಗೆ ಹೋಗಿ ಸ್ನಾನ ಮಾಡಬೇಕು ಅಂತಂದ್ರೆ ಮಕ್ಕಳು. ಹಾಗಾಗಿ ನಾವು ಮತ್ತೆ ಬಟ್ಟೆ ಎಲ್ಲ ತೊಗೊಂಡು ಪುಷ್ಕರಣಿ ಕಡೆ ಹೊರಟ್ವಿ. ಬಟ್ ಏನು ಸಮಸ್ಯೆ ಏನಪ್ಪ ಅಂತಂದರೆ ನಾವು ಪುಷ್ಕರಣಿಗೆ ಹೋದಾಗ ನಮಗೊಂದು ಶಾಕ್ ಆದಿತ್ತು. ಪುಷ್ಕರಣಿಯಲ್ಲಿ ಕಂಪ್ಲೀಟ್ ನೀರೆಲ್ಲ ಸೇದ್ಬಿಟ್ಟಿದ್ರು. ರಿಪೇರಿ ವರ್ಕ್ಸ್ ನಡೀತಾ ಇತ್ತು. ಅಲ್ಲಿ ಬೋರ್ಡ್ ಹಾಕಿದ್ರು. ಆ್ಯಕ್ಚುಲಿ ಸೆಪ್ಟೆಂಬರ್ 10ನೇ ತಾರೀಕು ತನಕ ಇಲ್ಲಿ ಪುಷ್ಕರಣಿ ಓಪನ್ ಆಗಲ್ಲ ಅಂತ. ಹಾಗಾಗಿ ಅಲ್ಲಿ ಪುಷ್ಕರಣಿ ಪಕ್ಕದಲ್ಲಿರೋವಂಥ ಶವರ್ ಬಾತ್ ಮಾಡಿಕೊಂಡು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಸೀದಾ ನಾವು ಈ ವರಾಹಮೂರ್ತಿ ದರ್ಶನಕ್ಕೆ ಹೊರಟ್ವಿ. ವರಾಹಮೂರ್ತಿ ದರ್ಶನಕ್ಕೆ ಆ್ಯಕ್ಚುಲಿ ನಮಗೆ ಯಾವತ್ತೂ ನನ್ನ ಲೈಫಲ್ಲಿ ಇಷ್ಟು ವರ್ಷಗಳಲ್ಲಿ ವರಾಹಮೂರ್ತಿ ದರ್ಶನದ ಹತ್ರ ಅಷ್ಟೊತ್ತಾಗಿದ್ದಿಲ್ಲ. ಎಕ್ಸಾಕ್ಟಾಗಿ 2.5 ಗಂಟೆ ಕ್ಯೂ ಕಾದಿದ್ವಿ. ಅಂದರೆ ವರಾಹಮೂರ್ತಿ ದರ್ಶನಕ್ಕೇ ನಾವು 2.5 ಗಂಟೆ ವೆಯ್ಟ್ ಮಾಡಬೇಕಾಯಿತು. ಬಟ್ ನಾವು ಹೊರಗಡೆ ಬಂದು ಮತ್ತೆ ನೋಡಿದಾಗ ಅಲ್ಲಿ ಬರೀ 10 ಜನ 15 ಜನ ಮಾತ್ರ ಇದ್ದರು. ಅದು ಬೇರೆ ಪ್ರಶ್ನೆ. ಕೊನೆಗೆ ದರ್ಶನ ಮುಗಿಸ್ಕೊಂಡು ಅಂದರೆ ನಮಗೆ ದರ್ಶನ 16 ಗಂಟೆ ಆಯಿತು. ಕ್ಯೂಯಲ್ಲಿ ಹೋಗಿದ್ದು 1:15. ವಾಪಸ್ ಬೆಳಗ್ಗೆ ಬಂದಿದ್ದು 5:45 ಆಯಿತು. ಹೊರಗಡೆ ಬರೋಷ್ಟೊಳಗೆ ಬಂದು ಮತ್ತೆ ಲಾಕರಲ್ಲಿ ಲಗೇಜ್ ಖಾಲಿ ಮಾಡಿಕೊಂಡು. ನನ್ನ ಸಜೆಷನ್ ಪ್ರಕಾರ ನೀವು ಭಾನುವಾರ ರಾತ್ರಿ ಅಂದರೆ ಬೆಂಗಳೂರಲ್ಲಿ 8:20ಗೆ ನಿಮಗೆ ಮೆಜೆಸ್ಟಿಕ್ ಹತ್ರ ರೈಲ್ ಸಿಗುತ್ತೆ. ಅದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಅದು ಅಲ್ಲಿ 8:20ಗೆ ಬಿಡುತ್ತೆ. ಬೆಳಗ್ಗೆ ಇಲ್ಲಿ ಅರ್ಲಿ ಮಾರ್ನಿಂಗ್ ತಿರುಪತಿಗೆ 4 ಗಂಟೆಗೆಲ್ಲ ರೀಚ್ ಆಗುತ್ತೆ. ಅಲ್ಲಿಂದ ನಿಮಗೆ 3 ಕಡೆ ಟಿಕೆಟ್ ಕೊಡ್ತಿರ್ತಾರೆ. ಒಂದು ವಿಷ್ಣು ಸದನಮ, ಇನ್ನೊಂದು ಶ್ರೀನಿವಾಸಮ್ಮು, ಇನ್ನೊಂದು ಭೂದೇವಿ ಕಾಂಪ್ಲೆಕ್ಸ್ ಅಂತ. ಅದು ಎಲ್ಲೆಲ್ಲಿ ಯಾವ ಥರ ಸಿಗುತ್ತೆ, ಯಾವ ಟಿಕೆಟ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ನೀವು ಟ್ರೈನ್ ಇಳಿದ ತಕ್ಷಣ ಸೀದಾ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಬಂದುಬಿಟ್ರೆ ಬೆಟ್ರು. ಈ ರೀಸನ್ ಏನಂತಂದರೆ ಅಲ್ಲಿ ದಿವ್ಯ ದರ್ಶನನೂ ಕೊಡ್ತಾರೆ ಮತ್ತು SSTನೂ ಕೊಡ್ತಾರೆ. SST ಏನಂದರೆ ಇವತ್ತು ನೀವು ಟಿಕೆಟ್ ತೊಗೊಂಡ್ರೆ ನಾಳೆ 24 ಗಂಟೆ ಆದಮೇಲೆ ದರ್ಶನಕ್ಕೆ ಸಮಯ ಕೊಟ್ಟಿರ್ತಾರೆ, ಟೋಕನ್ ಕೊಟ್ಟಿರ್ತಾರೆ. ಅದೇ ನೀವು ದಿವ್ಯ ದರ್ಶನ ಅಂತಂದರೆ ಅಲ್ಲಿ ಇದು ಶ್ರೀವಾರಿ ಮೆಟ್ಟು ಕಡೆಯಿಂದ ಹೋಗಬೇಕು. ಜೊತೆಗೆ ಅಲ್ಲಿ ಅವತ್ತಿನೇ ಇವತ್ತು ಬೆಳಗ್ಗೆ ತೊಗೊಂಡ್ರೆ ಮಧ್ಯಾಹ್ನ ಎಲ್ಲ 3-4 ಗಂಟೆ ಹಂಗೆ ದರ್ಶನ ಆಗುತ್ತೆ. ಅದು ಬಂದು ನಿಮಗೆ 1200ನೇ ಮೆಟ್ಲ ಹತ್ರ ನೀವು ವ್ಯಾಲಿಡೇಷನ್ ಮಾಡಿಸ್ಕೋಬೇಕು. ಇಲ್ಲಾಂದರೆ ಇದು ಅಲ್ಲಿ ಮೇಲೆ ತೊಗೊಂಡೋದ್ರೂ ಯೂಸ್ ಆಗೋಲ್ಲ. ನಿಮಗೆ ಆನ್ ಟೈಮ್ ದರ್ಶನ ಆಗ್ಬೇಕಂದ್ರೆ ಅಲ್ಲಿ ವ್ಯಾಲಿಡೇಷನ್ ಮಾಡಿಸ್ಕೋಬೇಕು. ಹಾಗಾಗಿ ನಿಮಗೆ ಅನುಕೂಲ ಆಗುತ್ತೆ. ಸೊ SST ತೊಗೊಂಡು ನೀವು ಕೆಳಗಡೆ ತಿರುಪತಿ ಮತ್ತು ಮೇಲೆ ತಿರುಮಲದಲ್ಲಿರೋ ಎಲ್ಲ ಪ್ಲೇಸ್ಗಳನ್ನು ನೀವು ನೋಡಿಕೊಂಡು ಆಮೇಲೆ ನೀವು ದರ್ಶನಕ್ಕೆ ಹೋಗೋಕ್ಕೆ ಟೈಮ್ ಅನುಕೂಲ ಆಗುತ್ತೆ. ಯಾಕಂದರೆ ಅದು ಸ್ಲಾಟೆಡ್ ದರ್ಶನ ಆದ್ದರಿಂದ ನಿಮಗೆ ಟೈಮ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ರೀಚ್ ಮಾಡಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋದರೆ ಅಂತೂ ತುಂಬ ಪರದಾಡಬೇಕಾಗುತ್ತೆ. ಸೊ ಯಾವ ಡೇಸ್ ಹೋದ್ರೂ ಕಷ್ಟನೇ. ಸೋಮವಾರ ಮಂಗಳವಾರ ಅಂತಲ್ಲ, ಬೇರೆ ಟೈಮಲ್ಲಿ ಹೋದ್ರೂ ತುಂಬಾ 16-18 ಗಂಟೆ ಆಗುತ್ತೆ. ಅದೇ ನೀವು ಸೋಮವಾರ ಆದರೆ ಒಂದು ಸ್ವಲ್ಪ ಕಡಿಮೆ ಇರ್ತದೆ ಅಂತ ನನ್ನ ಸಜೆಷನು. ಹಾಗಾಗಿ ಸೋಮವಾರ ಹೋಗಿ ಸೋಮವಾರ ಅಲ್ಲಿ ದೇವ್ರ ಮುಂದೆ ಮಲಗಿದ್ದು ಬೆಳಗ್ಗೆ ಮಂಗಳವಾರ ದರ್ಶನ ಮಾಡ್ಕೊಂಡು ಬರೋದು ಬೆಟ್ರು.